ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೋಡ್ರು ಅಲ್ಲಿ ಒಬ್ಬ ಭಿಕ್ಷಕ ದೇವ್ ಜಪ ಮಾಡ್ತಾ ಇದ್ದಾನೆ. ನಡೀರಿ ಅವನ ಹೊಡೆದು ಓಡಿಸ್ಬಿಡೋಣ ಅಲ್ಲಿಂದ. ಬೇಡಿ ಅಧ್ಯಕ್ಷರೇ, ಯಾರಾದ್ರೆ ಏನು, ಎಲ್ಲರೂ ಕೂಡ ದೇವ ದೃಷ್ಟಿಯಲ್ಲಿ ಒಂದೇ. ಅವನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾನೆ, ಮಾಡ್ಲಿ ಬಿಡಿ. ನೋಡು ಶಂಕರು, ನಿನ್ನನ್ನು ಕರ್ಕೊಂಡು ಬಂದದ್ದು ದೊಡ್ಡ ತಪ್ಪಾಯ್ತು. ಬಾಯಿ ಮುಚ್ಚಿ ಇವಾಗ. ಇಷ್ಟೇ ಆದ್ರೂ ನಿನಗೂ ಆ ಭಿಕ್ಷಕನಿಗೆ ಏನು ವ್ಯತ್ಯಾಸ ಇದೆ ಹೇಳು? ಅಲ್ಲ ಅಧ್ಯಕ್ಷರೇ, ಬಾಯಿ ಮುಚ್ಚು ಇವಾಗ. ಅಷ್ಟರಲ್ಲೇ ಭಿಕ್ಷುಕ ಅಧ್ಯಕ್ಷನ ಮುಂದೆ ಬರ್ತಾನೆ. ನಾನು ಭಿಕ್ಷುಕ, ನಂಗೆ ತುಂಬಾ ಹಸುವಾಗ್ತಿದೆ, ತಿನ್ನಕ್ಕೇನಾದ್ರೂ ಕೊಡಿ. ಎಂದದ್ದಕ್ಕೆ ಭೀಮಾ, ನಮ್ಮ ಅಧ್ಯಕ್ಷರ ಮುಂದೆ ನಿಂತು ಹೀಗೆಲ್ಲ ಮಾತಾಡಕ್ ನಿಂಗೆ ಎಷ್ಟು ಧೈರ್ಯ? ಹೊಟ್ಟೋಗಿಲ್ಲಿಂದ ಅಂತ ಹೇಳಿ ಎಲ್ಲರೂ ಮನೆಗೆ ಹೊಡ್ತಾರೆ. ಆಗ ಶಂಕರು ಅಲ್ಲೇ ನಿಂತ್ಕೊಂಡಿರ್ತಾನೆ. ಅವರೆಲ್ಲರೂ ಹೋದ್ಮೇಲೆ ಶಂಕರು ಭಿಕ್ಷುಕನ ಬಳಿ ಬಂದು, ನನ್ನ ಬಳಿ ಜಾಸ್ತಿ ಏನೂ ಇಲ್ಲ, ಆದ್ರೆ ನಾನು ದೇವ್ರಿಗಂತ ತಂದ ಈ ಪ್ರಸಾದ ಇದೆ, ತಗೋ ಇದನ್ನ ತಿನ್ನು ಅಂತ ಭಿಕ್ಷುಕ ಆ ಪ್ರಸಾದನ ತಿಂತಾನೆ. ನಾಳೆ ನಿಂಗೆ ಮತ್ತೆ ಏನಾದ್ರೂ ತಗೊಂಡು ಬರ್ತೀನಿ. ಸರಿ. ಮರುದಿನ ಎಲ್ಲರೂ ಪೂಜಾ ಸಾಮಾನುಗಳೊಂದಿಗೆ ಶ್ರಾವಣ ಸೋಮವಾರದ ಪೂಜೆಯನ್ನ ಮಾಡಲು ಶಿವನ ದೇವಸ್ಥಾನಕ್ಕೆ ಬರ್ತಾರೆ. ಆವಾಗ ಅಧ್ಯಕ್ಷ ಮತ್ತು ಅವನ ಹೆಂಡತಿ ಮೊದಲು ಪೂಜೆ ಮಾಡಲು ಮುಂದೆ ಹೋಗುತ್ತಾರೆ. ಅಷ್ಟರಲ್ಲೇ ಭಿಕ್ಷುಕ ಬಂದು ಈ ಪ್ರಸಾದನ ನನಗೆ ಕೊಡಿ, ನಂಗೆ ತುಂಬಾ ಹಸುವಾಗ್ತಿದೆ ಎಂದು ಕೇಳಿದಾಗ ಅಧ್ಯಕ್ಷ ತುಂಬಾ ಕೋಪಗೊಂಡು, ನಿನಗೆ ನಿನ್ನೇನೇ ಹೇಳಿದ್ದೆ, ಇವಾಗ ಇರು, ನಿನ್ನನ್ನ ಊರಿಂದ ಆಚೆ ಹಾಕ್ತೀನಿ. ಭೀಮಾ, ಇಲ್ಲಿ ಬಾ, ಈ ಭಿಕ್ಷಕನ ಎಳೆದು ಊರಿಂದ ಆಚೆ ಅಂತ ಹಾಕ್ತೀನಿ. ಹೇಳ್ತಾನೆ. ಆಗ ಶಂಕರು, ಬೇಡಿ ಅಧ್ಯಕ್ಷರೇ, ಹೊಡಿಬೇಡಿ, ನಾನು ಆ ಭಿಕ್ಷಕನಿಗೆ ನಾನು ತಂದಿರೋ ಪ್ರಸಾದನ ಕೊಡ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲೇ ಭಿಕ್ಷುಕ ಶಂಕರು ಬಳಿ ಬಂದು, ಅದರ ಅವಶ್ಯಕತೆ ಇಲ್ಲ ಶಂಕರು, ನಾನು ನಿನ್ನನ್ನು ಪರೀಕ್ಷೆ ಮಾಡಲು ಮತ್ತು ಈ ಅಧ್ಯಕ್ಷನಿಗೆ ಬುದ್ಧಿ ಕಲಿಸಲು ಬಂದಿದ್ದೇನೆ ಎಂದಾಗ ಎಲ್ಲರೂ ಆಶ್ಚರ್ಯವಾಗಿ, ಯಾ ನೀನು ಅಂತ ಕೇಳ್ತಾರೆ. ಆಗ ಭಿಕ್ಷುಕನ ರೂಪದಲ್ಲಿರುವ ಶಿವನು ತನ್ನ ನಿಜವಾದ ರೂಪಕ್ಕೆ ಬರುತ್ತಾನೆ ಮತ್ತು ಶಂಕರುಗೆ ಹೇಳುತ್ತಾನೆ, ನಿನ್ನಂತಹ ಒಳ್ಳೆಯ ಮನಸ್ಸಿನ ವ್ಯಕ್ತಿಯೇ ನನ್ನ ಭಕ್ತನಾಗಲು ಸಾಧ್ಯ. ನಿನ್ನ ಮೇಲೆ ನನ್ನ ಕೃಪೆ ಯಾವಾಗಲೂ ಇರುತ್ತದೆ. ನೀನು ಧಾರಾಳವಾಗಿ ನನ್ನ ಪೂಜೆಯನ್ನು ಮಾಡು, ಮತ್ತು ನೀನು ಎಷ್ಟೇ ಪೂಜೆ ಮಾಡಿದರೂ ಅದು ನನಗೆ ಯಾವತ್ತೂ ಸಲ್ಲುವುದಿಲ್ಲ ಎಂದಾಗ ಅಧ್ಯಕ್ಷ ಮತ್ತು ಊರಿನವರು, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಇನ್ನು ಮುಂದೆ ನಾವು ಯಾವುದೇ ರೀತಿ ಭೇದ ಭಾವ ಮಾಡುವುದಿಲ್ಲ, ಎಲ್ಲರನ್ನು ಸಮಾನವಾಗಿ ಕಾಣುತ್ತೇವೆ, ಕೈಲಾದಷ್ಟು ಸಹಾಯವನ್ನು ಮಾಡುತ್ತೇವೆ, ದಯವಿಟ್ಟು ಈ ತಪ್ಪನ್ನು ಕ್ಷಮಿಸಿ ದೇವರಲ್ಲಿ ಕೇಳಿಕೊಳ್ಳುತ್ತಾರೆ. ಆಗ ಪರಮೇಶ್ವರನು, ಆಯಿತು, ಇನ್ನು ಮುಂದೆ ಯಾವತ್ತೂ ಈ ರೀತಿ ನಡೆದುಕೊಳ್ಳಬೇಡಿ ಎಂದು ಹೇಳಿ ಅಲ್ಲಿಂದ